ಎತ್ತೊಂದುಗಳಿಗೆ ನಾವು ನೆಲೆಸ್ಕೊಡ್ತೀವಿ ಅಂತ ಅಂದ್ರೆ ಈ ನೆಲವನ್ನ ತಾಯಿ ಅಂತ ಆರಾಧಿಸಿರುವಂತಹ ಕಲ್ಪನೆ, ಈ ನೆಲದಲ್ಲಿ ಈ ಭೂಮಿಯಲ್ಲಿ ತಾಯಿಯ ವಾತ್ಸಲ್ಯವನ್ನ ಕಂಡಿರುವುದು, ಅದು ಈ ನೆಲದಲ್ಲಿ ಹುಟ್ಟಿ ಬೆಳೆದಿರುವಂತಹ ಕೃಷಿ ಸಂಸ್ಕೃತಿ ನಮಗೆ ಕಲಿಸಿಕೊಟ್ಟಿರುವುದು. ಆ ಕೃಷಿ ಸಂಸ್ಕೃತಿ ನಮಗೆ ಕಲಿಸಿಕೊಟ್ಟಿರುವುದು ಈ ನೆಲ ನನ್ನ ತಾಯಿ ಅನ್ನುವಂತಹ ಭಾವನೆ. ಆ ಕೃಷಿ ಸಂಸ್ಕೃತಿ ನಮಗೆ ಕಲಿಸಿಕೊಟ್ಟ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸುತ್ತಾ, ಇಂದು ಅತ್ಯಂತ ಪುಣ್ಯ ದಿನ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇವತ್ತು ಏರ್ಪಡಿಸಿರ್ತಕ್ಕಂತಹ ಸೋಮನಾಥದ ಮಂದಿರ ಅದೆರಡೂ ಸಹ ಭಗ್ನಗೊಳ್ಳುತ್ತೆ. ಅಲ್ಲಿಂದ ನಿರಂತರವಾಗಿ ಅದು ಖಿಲ್ಜಿಯ ಕಾಲದಲ್ಲಿ ಇರಬಹುದು, ಅಥವಾ ಸೌರಾಷ್ಟ್ರವನ್ನ ಗುಜರಾತವನ್ನ ಕೇಂದ್ರವಾಗಿ ಇಟ್ಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇರುವಂತಹ ಮೊಹಮ್ಮದ್ ಸುಲ್ತಾನನ ಕಾಲದಲ್ಲಿರಬಹುದು, ಅಥವಾ 1600 ಆಸುಪಾಸಲ್ಲಿ ತುಂಬಾ ದೊಡ್ಡ ಸೇನೆಯ ಜೊತೆಗೆ ದಾಳಿ ಮಾಡಿರುವಂತಹ ಔರಂಗಜೇಬನ ಕಾಲ. ಔರಂಗಜೇಬನ ಕಾಲದಲ್ಲಂತೂ ಸೋಮನಾಥನ ಮಂದಿರ ಅಕ್ಷರಶಃ ನೆಲಸಮಗೊಳ್ಳುತ್ತೆ. ಅಲ್ಲಿರುವಂತಹ ಜ್ಯೋತಿರ್ಲಿಂಗವನ್ನ ಭಗ್ನಗೊಳಿಸುತ್ತಾರೆ ಅನ್ನೋದನ್ನ ಇತಿಹಾಸ ನಮಗೆಲ್ಲರಿಗೂ ಸಹ ಇವತ್ತಿಗೂ ಸಹ ಬರೆದಿಟ್ಟಿರುವಂತಹ ಸತ್ಯವನ್ನ ಮತ್ತೆ ಮತ್ತೆ ಹೇಳ್ತಾನೆ ಇದೆ. ಸೋಮನಾಥ ಹೀಗೆ ನಿರಂತರವಾಗಿ ದಾಳಿಗೆ ತುತ್ತಾದಾಗ, ಸೋಮನಾಥ ಈ ರೀತಿಯಾಗಿ ನಿರಂತರವಾದ ದಾಳಿಯನ್ನ ಎದುರಿಸಿದಾಗ, ಅಲ್ಲಿ ಮತ್ತೆ ಮಂದಿರವನ್ನ ಕಟ್ಟುವಂತಹ ಪ್ರಯತ್ನ, ಅಲ್ಲಿ ಮತ್ತೆ ಮಂದಿರವನ್ನ ತಲೆ ಎತ್ತಿಸುವಂತಹ ಪ್ರಯತ್ನ ಅದು ಸಹ ನಿರಂತರವಾಗಿ ನಡೀತಾ ಇತ್ತು.